ನಮಸ್ಕಾರ ಪ್ರಿಯ ವೀಕ್ಷಕರೇ, ಸ್ತ್ರೀ ಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಸ್ತ್ರೀ ವಶೀಕರಣ ಮೋಹನ ಯಂತ್ರ ಇದು. ನಿಮಗೆ ಈ ಯಂತ್ರನ ನಾನು ತಿಳಿಸ್ತಾ ಇದ್ದೀನಿ, ಯಾವ ರೀತಿ ಮಾಡಬೇಕು, ಯಾವ ರೀತಿ ನಡಿಬೇಕು ಅನ್ನೋದನ್ನು. ಇದು ಸ್ತ್ರೀ ವಶೀಕರಣ ಅಂದರೆ ನೀವು ಪರಸ್ತ್ರೀನ ವಶೀಕರಣ ಮಾಡ್ಕೊಳ್ಳಿ ಅಂತ ನಾನು ಇದನ್ನು ತಿಳಿಸ್ತಾ ಇಲ್ಲ. ಇದು ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳ್ತಿರೋದಿಲ್ಲ, ನಿಮ್ಮ ಮನೆಯಲ್ಲಿ ಮಕ್ಕಳು ಮಾತು ಕೇಳೋದಿಲ್ಲ, ತಂದೆ ತಾಯಿಗಳಲ್ಲಿ ನಮಗೆ ನಮ್ಮ ಕುಟುಂಬನ ನಾವು ಕಾಪಾಡ್ಕೊಳ್ಳೋಕ್ಕೆ ನೀವು ಪರಸ್ತ್ರೀಗಳನ್ನೆಲ್ಲ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಅನ್ನೋದಕ್ಕಲ್ಲ. ಇದು ಪರಸ್ತ್ರೀಗಳ ಮೇಲೆ ನೀವು ಮಾಡೋದ್ರಿಂದ ನಿಮಗೆ ತೊಂದರೆಗಳು ಉಂಟಾಗುತ್ತೆ ವಿನ ಆಪತ್ತುಗಳೇ ವಿನ ಮತ್ತು ಅದರಿಂದ ಲಾಭ ಇಲ್ಲ. ಪರಸ್ತ್ರೀಗಳನ್ನ ಬಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿನ ನಿಮ್ಮ ಕುಟುಂಬದಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ಅವರು ನಿಮಗೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಇದನ್ನು ಒಂದು ಒಳ್ಳೆಯ ಭಾನುವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣಗಳಲ್ಲಿ ಈ ಯಂತ್ರನ ನೀವು ಸಿದ್ಧಿ ಮಾಡಬೇಕು. ಯಂತ್ರನ ಸಿದ್ಧಿ ಮಾಡೋ ಸಮಯದಲ್ಲಿ ಯಾವ ರೀತಿಯಾಗಿ ಇದನ್ನು ಸಿದ್ಧಿ ಮಾಡಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ. ಇದನ್ನು ಒಂದು ತಗಡನ್ನು ತಗೋಬೇಕು. ಯಂತ್ರ ಹೆಂಗಿದೆ ಅದೇ ಥರವಾಗಿ ಯಂತ್ರ ಬರ್ಕೋಬೇಕು. ಒಂದು ಮೇಲೆ ಒಂದು ಕೆಳಗೆ, ಈ ಒಂದು ಮೇಲೆ ಈ ಥರ ಹೆಂಗಿದೆಯೋ ಅದೇ ಥರವಾಗಿ ನೀವು ಬರಿಬೇಕು. ಬರೆದುಬಿಟ್ಟು ಇದಕ್ಕೆ ಬರಿಬೇಕಾಗಿರೋಂಥ ಒಂದು ವಸ್ತು ಇದೆ. ಅದರ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಇದನ್ನು ಹುಡುಕಿದ್ರೆ ಸಿಗುತ್ತೆ, ಏನೂ ಸಿಕ್ಕಲ್ಲ ಅನ್ನೋಂಗಿಲ್ಲ, ಎಲ್ಲ ಸಿಕ್ಕುತ್ತೆ. ಸ್ವಲ್ಪ ದುಡ್ಡು ಕೊಟ್ಟರೆ ಅವರಿಗೆ ಹೋಗಿ ಅವರು ನಿಮಗೆ ಕೊಡ್ತಾರೆ. ಇದು ಯಾವುದು ಅಂದರೆ ಅದು ಕುದುರೆ ರಕ್ತ. ಒಂದು ಸ್ವಲ್ಪ ಹೋಗಿ ಅವ್ರಿಗೆ ದುಡ್ಡು ಕೊಟ್ಟರೆ ಅಂದರೆ ಒಂದು ಸಿರಂಜಲ್ಲಿ ಎಳೆದು ಕೊಡ್ತಾರೆ. ಅಶ್ವದ ರಕ್ತ, ಕುದುರೆ ರಕ್ತ ಮತ್ತು ಮದನ ಕಾಷ್ಟ ಅಂತ ಬರುತ್ತೆ. ಮದನ ಕಾಷ್ಟ ಅಂದರೆ ನೀವು ಮೂಲಿಕೆ, ಒಂದು ಮೂಲಿಕೆ ನೀವು ಹೋಗಿ ಮೂಲಿಕೆ ಅಂಗಡಿನಲ್ಲಿ ಹೋಗಿ ಕೇಳಿದ್ರೆ ಮದನ ಕಾಷ್ಟ ಕೊಡಿ ಅಂದರೆ ಕೊಡ್ತಾರೆ. ಆ ಮದನ ಕಾಷ್ಟ ಮತ್ತು ಇದು ಕುದುರೆಯದು ರಕ್ತ ಇವನ್ನೆಲ್ಲ ಮರ್ದನ ಮಾಡಬೇಕು. ಮರ್ದನ ಅಂದರೆ ಚೆನ್ನಾಗಿ ಕಲಿಸ್ಬೇಕು. ಆ ಗಂಧದಲ್ಲಿ ಇದನ್ನೆಲ್ಲ ಚೆನ್ನಾಗಿ ಹರಿಬೇಕು. ಅಂದರೆ ಗಂಧ ತಗೋಬೇಕು ರಕ್ತದಲ್ಲಿ. ನಾನು ಹೇಳಿದ್ನಲ್ಲ ಮದನ ಕಾಷ್ಟ ಅಂತ, ಆ ಮದನ ಕಾಷ್ಟ ಇದನ್ನು ಎಲ್ಲ ರಕ್ತನೂ ಎಲ್ಲ ಚೆನ್ನಾಗಿ ಗಂಧವಾಗಿ ಹರ್ಕೊಂಡು ಈ ತಾಮ್ರದ ತಗಡ ಮೇಲೆ ಇದನ್ನು ತಾಮ್ರದ ತಗಡ ಮೇಲೆ ನೀವು ಇದು ಯಂತ್ರ ತೋರಿಸಿದಂತೆ ಇದನ್ನು ಬರಿಬೇಕು. ಈ ತಗಡು ಹೆಂಗೆ ನಾವು ತೋರಿಸಿದ್ದೀನೋ ಆ ತಗಡಿನಲ್ಲಿ ಅದೇ ರೀತಿಯಾಗಿ ಆ ರೇಖೆಯಲ್ಲಿ ನೀವು ಬರಿಬೇಕು. ಬರೆದು ಅದರಲ್ಲಿ ನೀವು ಒಂದು ಕಾಮದೇವ ಒಂದು ಮೂರ್ತಿನ ಮಾಡಬೇಕು. ಕಾಮದೇವ ಮೂರ್ತಿಯನ್ನು ಮಾಡಬೇಕು. ಕಾಮದೇವ ಮೂರ್ತಿ ಇಲ್ಲ, ಅದನ್ನು ನೀವು ಯಾವ ಥರ ಅಂದರೆ ಒಂದು ಹಲಗೆ ತಗೋಬೇಕು. ಒಂದು ಹಲಗೆ ತಗೊಂಡು ಒಂದು ಬರೆಯೋ ಥರ ಒಂದು ಹಲಗೆ ಇಟ್ಕೋಬೇಕು. ಹಲಗೆ ಒಳಗೆ ನೀವು ಏನು ಮಾಡಬೇಕು, ಒಂದು ಯಂತ್ರ ಬರಿಬೇಕು. ಯಂತ್ರ ಬರೆದು ಯಾವ ಥರ ಯಂತ್ರ ಅಂದರೆ ಒಂದು ಸ್ತ್ರೀ ಯಂತ್ರ ಬರಿಬೇಕು. ಸ್ತ್ರೀ ಯಂತ್ರ ಬರೆದು ಒಂದು ಕಾಮದೇವನ ಒಂದು ಮೂರ್ತಿ ಮಾಡಬೇಕು. ಕಾಮದೇವ ಅಂದರೆ ಅದು ನಿಮ್ಗೆ ಯಾವ ರೀತಿ ಅನಿಸುತ್ತೋ ಒಂದು ಮೂರ್ತಿನ ಮಾಡಬೇಕು. ಅದನ್ನು ಬರಿಬೇಕು. ಇದು ಏನು ಒಂದು ಮರದ ಚಕ್ಕೆ ಇರುತ್ತಲ್ಲ ಅದರಲ್ಲಿ. ಇಲ್ಲ ನಿಮಗೆ ಮರದ ಚಕ್ಕೆನಲ್ಲಿ ಇಲ್ಲ ಅಂದರೆ ನೀವೇನು ಮಾಡಬೇಕು, ಇದು ತಾಮ್ರದ ರೇಖೆಯಲ್ಲಿ ಬರ್ಕೋಬೇಕು. ತಾಮ್ರದ ರೇಖೆಯಲ್ಲಿ ಬರೆದು ಮೂರ್ತಿನಲ್ಲಿ ಬರೆದ್ಬಿಟ್ಟು ಅದನ್ನೇನು ಮಾಡಬೇಕು, ನೀವು ಯಂತ್ರ ಎಲ್ಲ ಬರೆದಿರ್ತೀರಲ್ಲ ಅದನ್ನು ಈ ತಾಮ್ರ ರೇಖೆಯಲ್ಲಿ ಬರೆದಿರೋದು ಈ ಒಂದು ಚಕ್ಕೆ ಒಳಗೆ ಬರೆದಿರೋ ರೇಖೆನೆಲ್ಲ ಅದು ಮೂರ್ತಿ ಅಂದರೆ ಒಂದು ರೇಖೆ ಒಂದು ತಗಡು ಏನೋ ಒಂದು ಮರದ ಚಕ್ರೆ ಬರೆದಿರ್ತೀರಲ್ಲ, ಮರದಲ್ಲಿ ಒಂದು ಇದರಲ್ಲಿ ಬರೆದಿರ್ತೀರ ಕಾಮರಾಜನ. ಆ ಕಾಮರಾಜನ ಒಂದು ಆಕಾರದಲ್ಲಿ ಯಂತ್ರ ಬರೀತೀರ. ಇವಾಗ ನಾನು ತೋರಿಸಿರೋಂಥ ಒಂದು ಯಂತ್ರನ ಬರೆದುಬಿಟ್ಟು ಕಾಮರಾಜನಿಗೆ ನೀವೇನು ಮಾಡಬೇಕು, ಈ ಮೂರ್ತಿನ ಇದೇ ರೀತಿಯಾಗಿ ನೀವೆಲ್ಲ ಬರೆದಾದ ಮೇಲೆ ಈ ಯಂತ್ರ ಬರೆದ ನಂತರ ಯಂತ್ರನ ನೀವು ಇದು ಕಾಮರಾಜ ಯಂತ್ರದ ಹೃದಯದಲ್ಲಿ ಈ ಯಂತ್ರನ ಬರೆದು ಎಲ್ಲ ಇಡಬೇಕು. ಅದರಲ್ಲಿ ಅದರ ಕಾಮರಾಜ ಹೃದಯದಲ್ಲಿ
ಈ ಯಂತ್ರನ ನೀವು ಇಡಬೇಕು. ನೀವು ತಾಮ್ರ ತಗಡಿನಲ್ಲಿ ಯಂತ್ರನ ಬರೆದುಬಿಟ್ಟು ಕಾಮರಾಜನ ಎದೆಯ ಹತ್ರ ನೀವು ಇಡಬೇಕು. ಎದೆಯ ಹತ್ರ ಇಟ್ಟು ಅದಕ್ಕೆ ರಕ್ತ ಚಂದನ ಕೆಂಪು ಪುಷ್ಪಗಳಿಂದ ಪೂಜಿಸಬೇಕು. ಅದಕ್ಕೆ ಅದು ಇಟ್ಟು ಪೂಜೆಗಳನ್ನು ನೈವೇದ್ಯ ಧೂಪ ದೀಪ ನೈವೇದ್ಯಗಳೆಲ್ಲ ಇಟ್ಟು ಪೂಜೆ ಮಾಡಿ 21 ದಿನಗಳ ಕಾಲ ನೀವು ಪೂಜಿಸಬೇಕು. ನೀವು ನಂತರ ನೀವು ಯಾವ ಸ್ತ್ರೀಗೆ ನೀವು ಯಾವ ಸ್ತ್ರೀನ ಇಷ್ಟಪಡ್ತಾ ಇರ್ತೀರ, ಯಾವ ಸ್ತ್ರೀಗೋಸ್ಕರ ನೀವು ಮಾಡ್ತಾಯಿದ್ರೋ, ಇಲ್ಲ ಮದುವೆ ಬೇಡ್ಕೋಬೇಕು ಅವಳನ್ನೇ ನಾನು ಅಂತ ಇಷ್ಟಪಡ್ತಿರ್ತೀರ, ಇಲ್ಲ ಒಬ್ಬರು ಬಿಟ್ಟು ಒಬ್ಬರು ದೂರ ಆಗಿಬಿಟ್ಟಿರ್ತೀರ, ನೀವು ಅವರು ನೋವಿನಲ್ಲಿ ಇರ್ತೀರ ಅಂಥವ್ರನ್ನ ಮತ್ತು ನಿಮ್ಮ ಹೆಂಡ್ತಿ ಹೋಗಿ ತವ್ರ ಮನೇಲಿ ಕೂತ್ಕೊಂಡಿರ್ತಾರೆ ಅಂಥವ್ರಿಗೆ ಇದನ್ನೇನು ಮಾಡಬೇಕು, ಅದ್ರ ಭಾಗದಲ್ಲಿ ಇಟ್ಟಾದ ನಂತರ ಹೃದಯ ಕಾಮರಾಜನ ಯಂತ್ರ ಬರೆದಾದ್ಮೇಲೆ ಈ ಯಂತ್ರನ ನೀವು ಈಗ ತೋರಿಸಿದ್ದೀನಲ್ಲ, ಈ ಯಂತ್ರನ ಆ ಯಂತ್ರದಲ್ಲಿ ನೀವು ಅವನು ಸುತ್ತಬಿಟ್ಟು ಅವನ ಹೃದಯದ ಹತ್ರ ಇಡಬೇಕು. ಇಟ್ಬಿಟ್ಟು ರಕ್ತ ಚಂದನ ಕೆಂಪು ಪುಷ್ಪಗಳಿಂದ ಪೂಜಿಸಿ ಅದಕ್ಕೆ ನೈವೇದ್ಯ ಧೂಪ ದೀಪ ಎಲ್ಲ ಕೊಟ್ಟು ಅದಕ್ಕೆ ಜೀವ ಕಳೆ ಕೊಡಬೇಕು, ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಅದು ಪ್ರಾಣ ಪ್ರತಿಷ್ಠೆ ಮಾಡಿದ್ಮಂತ ನೀವು ಯಾವ ಸ್ತ್ರೀಗಾಗಿ ನೀವು ಮಾಡಬೇಕು ಅಂತ ಇಚ್ಛಿಸ್ತಿರ್ತೀರೋ ಹೆಸರನ್ನ ನೀವು ಹೇಳಬೇಕು. ನೀವು ಯಾವ ಸ್ತ್ರೀಗಾಗಿ ನೀವು ಮಾಡಬೇಕು ಅಂತ ಇಚ್ಛೆ ಪಡ್ತಿರ್ತೀರೋ ಅದನ್ನು ನೀವು ಯಂತ್ರದ ಮೇಲೆ ಆ ಸ್ತ್ರೀ ಹೆಸರನ್ನ ಬರ್ಕೊಂಡು ಅವಳ ಸ್ತ್ರೀ ಹೆಸರನ್ನ ನೀವು ಹೇಳ್ತಿರ್ಬೇಕು. ನೀವು ಸದಾ ಅವಳನ್ನ ಜಪ ಮಾಡ್ತಿರ್ಬೇಕು, ಬಿಡಬಾರ್ದು. ಒಂದು ದಿವಸನೂ ನೀವು ಆಕಿನ ನೀವು ಸ್ಮರಿಸ್ಬೇಕು, ಅಂದರೆ ಅವಳನ್ನ ಸದಾ ನೀವು ನೆನೆಸ್ತಾ ಇರಬೇಕು. ಅವಳು ಬರಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅವಳು ಬರಬೇಕು ಅಂತ ಅನ್ನೋ ಥರ ದಿನನಿತ್ಯ ಅವಳನ್ನ ನೀವು ಸ್ಮರಣ ಮಾಡ್ತಾ ಇರಬೇಕು. ನೀವು ಇದನ್ನು ಮಾಡುವಾಗ ಬ್ರಹ್ಮಚಾರ್ಯದಲ್ಲಿ ಇರಬೇಕು. ನೀವು ಹೆಂಗಂದರೆ ಹಾಗೆ ಇರಬಾರ್ದು. 21 ದಿನಗಳ ಕಾಲ ನೀವು ಪೂಜಿಸಿ ಬ್ರಹ್ಮಚಾರ್ಯನ ನೀವು ಪಡಬೇಕು. ಅಂದರೆ ನೀವು ಭಾಳ ಶುದ್ಧತೆಯಿಂದ ಇರಬೇಕು ಮತ್ತು ಇದನ್ನು ಪಾಲಿಸಬೇಕು. ಮತ್ತು ಇದಾದ ನಂತರ ಅಂದರೆ ನೀವು ಭಾಳ ಶುದ್ಧವಾಗಿ ಇದನ್ನು ಕಾರ್ಯ ಮಾಡಬೇಕು. ಯಾವುದು ಶುಭ ನಡಿಬಾರ್ದು, ಶುದ್ಧಿಯಾಗಿ ಮಾಡಬೇಕು. ಶುಭ್ರ ವಸ್ತ್ರನ ಧರಿಸಬೇಕು, ಅಂದರೆ ಶುದ್ಧಿಯಾಗಿರಬೇಕು. ಶುಭ್ರ ವಸ್ತ್ರಗಳು ಮಡಿಯಾಗಿರಬೇಕು, ಪೂಜಿಸ್ತಿರಬೇಕು. ಮತ್ತು ಆ ಸ್ತ್ರೀಯನ್ನು ನೀವು ಎಷ್ಟು ಕಾಲ ನೀವು ನಿಮ್ಮಲ್ಲಿ ಎಷ್ಟು ದಿವಸ ಅವಳು ಇರಬೇಕು ಅಂತ ಹೇಳ್ತೀರೋ ಅಷ್ಟು ಕಾಲನೂ ಕೂಡ ಅವಳು ಎಷ್ಟು ದಿವಸ ನಿಮ್ಮ ಹತ್ರ ಇರಬೇಕು ಅಂತೀರೋ ಅಷ್ಟು ಕಾಲವೂ ಇದನ್ನು ಹೇಳ್ತಾನೆ ಇರಬೇಕು. ಆ ಸ್ತ್ರೀನ ನನ್ನ ಬಳಿ ಇರಬೇಕು ಅಂತ ಆ ಯಂತ್ರಕ್ಕೆ ನೀವೇನು ಮಾಡಬೇಕು, ಪೂಜಿಸಬೇಕು. ನಂತರ ಇಷ್ಟಾರ್ಥಗಳು ನೆರವೇರಿದ ಮೇಲೆ ನಿಮ್ಮ ಆ ಸ್ತ್ರೀ ನಂತರ ನೀವು ಆ ಸ್ತ್ರೀ ನಿಮ್ಮ ಬಳಿ ಬಂದ ಮೇಲೆ ಅವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಯಾವಾಗಲೂ ಸದಾ ನೀವು ಅವ್ರನ್ನೇ ನೆನೆಸ್ತಿರ್ಬೇಕು, ಅವ್ರ ಧ್ಯಾನದಲ್ಲೇ ಇರಬೇಕು. ಮತ್ತು ಅವರೇ ನಿಮ್ಮಲ್ಲಿ ಅವರು ನಿಮ್ಮ ಇದನ್ನೆಲ್ಲ ಮಾಡಾದ ಮೇಲೆ ಅವರು ನಿಮ್ಮ ಹತ್ರ ಬರ್ತಾರೆ. ಬಂದ ನಂತರ ನೀವು ಇದನ್ನು ಮತ್ತೆ ಅದು ಯಾವಾಗ ಸಾಕು ಅಂತೀರೋ ಆವಾಗ ಇದನ್ನು ನಿಲ್ಲಿಸ್ಬಿಟ್ಟು ಆಮೇಲೆ ಈ ಯಂತ್ರನ ನೀವು ಏನು ಮಾಡಬೇಕು, ನಿಮ್ಮ ಕೆಲಸ ಆಯಿತು, ಅವ್ರು ಬಂದರು, ನೀವು ಚೆನ್ನಾಗಿದ್ದೀರಾ ಅಂದಮೇಲೆ ಏನು ಮಾಡಬೇಕು, ಯಂತ್ರನ ತಗೊಂಡೋಗಿ ನೀವು ಒಂದು ಯಾವುದನ್ನು ಹರಿಯೋ ನೀರಿನಲ್ಲಿ ಬಿಟ್ಬಿಡಬೇಕು. ಅವರು ಒಂದು ಅನ್ಯೋನ್ಯತೆ ಆದಮೇಲೆ ನೀವು ಹರಿಯೋ ನೀರಿನಲ್ಲಿ ಇದನ್ನು ಬಿಟ್ಟುಬಿಟ್ರೆ ನಿಮಗೆ ಸಾಯೋವರೆಗೂ ಅವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಸದಾ ಅವರು ನಿಮ್ಮ ಜೊತೇಲಿ ಇರ್ತಾರೆ. ಇದನ್ನು ಮಾಡ್ಕೋಬೇಕಾಗಿರೋರು ಗಂಡ ಹೆಂಡ್ತಿರು ಮಾತ್ರ ಮಾಡಿಕೊಂಡ್ರೆ ಭಾಳ ವಿಶೇಷವಾಗಿರುತ್ತೆ. ಸುಮ್ಮನೆ ಯಾರ್ಯಾರನ್ನೂ ನೋಡಿ ಅಕ್ಕದ ಮನೆ ಪಕ್ಕದ ಮನೆ ಮಾಡೋಕ್ಕೆ ಹೋದ್ರೋ ನಿಮಗೆ ತಿರುಗೇಟು ಹೊಡೆಯೋದಂತೂ ಸತ್ಯ. ಈಗ ಇವೆಲ್ಲ ಕಲಿತಾ ಇದ್ದೀರ. ಪಕ್ಕದ ಮನೆಯವ್ರು ನೋಡಿ ಇಷ್ಟಪಟ್ಟು ಅವ್ರನ್ನ ವಶ ಮಾಡ್ಕೋಬೇಕು, ಇವೆಲ್ಲ ತಪ್ಪಾಗುತ್ತೆ. ಪಕ್ಕದ ಮನೆಯವ್ರನ್ನ ವಶ ಮಾಡ್ಕೋಬೇಕು. ನಿಮ್ಗೆ ಇಷ್ಟ ಆಯಿತು ಅಂದ ತಕ್ಷಣ ಪಕ್ಕದ ಮನೆಯವ್ರನ್ನ ವಶ ಮಾಡ್ಕೊಳ್ಳೋದು, ಇನ್ನೊಬ್ಬರನ್ನ ಯಾರೋ ವಶ ಮಾಡ್ಕೊಳ್ಳೋದು, ಅವ್ರ ಸಂಸಾರನ ಹಾಳು ಮಾಡೋದು, ಇವೆಲ್ಲ ಮಾಡಿದ್ರಿ ಅಂದರೆ ತುಂಬ ಪಾಪ ಗುರಿಯಾಗ್ತೀರ. ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮದುವೆ ಆಗಿರೋ ಹೆಣ್ಣನ್ನು ಸುದ್ದಿಗೆ ಹೋದರೆ ಇದು ಮಹಾ ಅಪರಾಧ. ಇದು ಮದುವೆ ಆಗದಿದ್ದವ್ರನ್ನ ನೀವು ಮಾಡ್ಕೊಂಡು ಮದುವೆ ಮಾಡಿಕೊಂಡ್ರೆ ಅಂದರೆ ಸರಿ. ಪಕ್ಕದ ಮನೆಯವ್ರು ಇಷ್ಟ ಆಗೋಯ್ತು ಅಂದ್ಬಿಟ್ಟು ಏನೇನೋ ಅನ್ಯಾಯಗಳು ವಶೀಕರಣಗಳು ಮಾಡೋಕ್ಕೆ ಹೋದ್ರೆ ಅಂದರೆ ಸಂಸಾರ ಒಡೆದೋದಾಗ ನಿಮ್ಮ ಸಂಸಾರನೂ ಅದೇ ಥರ ಆಗುತ್ತೆ. ಮದುವೆ ಆಗಿರೋ ಸ್ತ್ರೀನ ಯಾರು ಕೆಣಕ್ತಾರೋ ಇದು ಮಹಾ ಅಪರಾಧ. ನೀವು ಅದಕ್ಕೆ ಹೇಳ್ತಿದ್ದೀನಿ, ಯಾರು ಅದು ಕೆಲಸ ಮಾಡ್ತಿದ್ದೀರೋ ಅಂಥ ಕೆಲಸನ ಬಿಟ್ಟು ದೂರ ನಿಮ್ಮ ಸಂಸಾರದ ಕಡೆ ನೀವು ನಿಗಾ ವಹಿಸಿ ಪ್ರಿಯ ವೀಕ್ಷಕರೇ.
ನಿಮ್ಮ ಸಂಸಾರನ ಕಾಪಾಡಿ ನಿಮ್ಮ ಸಂಸಾರನ ಯಾಕೆ ಹಾಳು ಮಾಡ್ಕೊತೀರ? ಸಂಸಾರ ಚೆನ್ನಾಗಿದ್ದರೆ ಕುಟುಂಬ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಚಿತ್ರ ಆಗೋಗುತ್ತೆ. ಅದರಿಂದ ಇಂಥ ಕೆಲಸಗಳು ನನಗೆ ಎಷ್ಟೋ ಜನ ಕೇಳ್ತೀರಾ, ಅದಕ್ಕೆ ನಾವು ಇದೆಲ್ಲ ನನಗೆ ಇಂಥವೆಲ್ಲ ನನಗೆ ಇಷ್ಟ ಆಗಲ್ಲ. ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ, ಒಳ್ಳೆಯದನ್ನೇ ಹೇಳ್ಬೇಕು ವಿನ ಕೆಟ್ಟದ್ದನ್ನು ಹೇಳ್ಬಾರ್ದು. ಅದರಿಂದ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಸ್ತ್ರೀ ವಶೀಕರಣ ಅಂದರೆ ಏನೇನೋ ತಿಳ್ಕೊಬೇಡಿ. ನಿಮ್ಮ ಹೆಂಡತಿನ ನಿಮ್ಮವ್ರಿಗೆ ಬೇಕಾಗಿರೋರನ್ನ ಮಾತ್ರ, ಇಷ್ಟಪಟ್ಟು ಮದುವೆ ಆಗೋರನ್ನ ಮಾತ್ರ ಮಾಡ್ಕೊಳ್ಳಿ. ಅಕ್ಕಪಕ್ಕದ ಮನೆಯವ್ರನ್ನ ವಶ ಮಾಡ್ಕೊಳ್ಳೋಕೆ ಹೋದರೆ ಇದರಿಂದ ಆಗುವಂಥ ಅನಾಹುತ ಅಷ್ಟಿಷ್ಟ ಅಲ್ಲ, ನಿಮಗೆ ರಿವರ್ಸ್ ಹೊಡೆದ್ಬಿಡುತ್ತೆ. ಅದರಿಂದ ನಿಮಗೆ ಇದೊಂದು ಹೇಳ್ತೀನಿ, ಎಷ್ಟೋ ಯಂತ್ರಗಳು ಇದೇ ಥರ ಹಾಕ್ತೀನಿ, ಇವೆಲ್ಲ ಹಿಂಗೆ ಅಂತ ಮಾಡ್ಕೋಬೇಡಿ. ನಿಮ್ಮ ಜೀವನಕ್ಕೆ ನೀವು ಮಾಡ್ಕೊಳ್ಳಿ. ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಇದೇ ಥರ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ನಾನು ತಿಳಿಸ್ತಾ ಬರ್ತೀನಿ ಪ್ರಿಯ ವೀಕ್ಷಕರೇ. ನಮಸ್ಕಾರ.